ನಾಟಿ ಕೋಳಿ ಚಿಕನ್ ಮಾಡುವ ವಿಧಾನ. ಮೊದಲಿಗೆ ಚಿಕನನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆರಿ. ಅವರು ಹೊರಗಡೆ ಹೆಂಗೆ ಕಟ್ ಮಾಡಿ ಕೊಡ್ತಾರೆ ಏನೋ ನೊಣ ಅದು ಕುಂತಿರ್ತಾವೆ. ಸ್ವಚ್ಛ ತೊಳೆದು ಅಲ್ಲ ಚೆನ್ನಾಗಿ ಕುಟ್ಟಬೇಕು. ಸಣ್ಣಗಂಗೆ ಕುಟ್ಟಿ ಆಮೇಲೆ ಬೆಳ್ಳುಳ್ಳಿ ಸೇರಿಸಿ ಕುಟ್ಟಿ ಒಂದು ಕಡೆ ಇಟ್ಕೊಂಬಿಡ್ಬೇಕು. ತೊಳೆದಿಟ್ಟ ಚಿಕನ್ ಒಂದು ತಾಟಲ್ಲಿ ಇಟ್ಟುಕೊಂಡು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಕುಕ್ಕರ್ನಲ್ಲಿ ಒಂದು 4-5 ಸ್ಪೂನ್ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಮ್ಗೆ ಅನುಗುಣವಾಗಷ್ಟು ನಮಗೆ ಬೇಕಾದಷ್ಟು ಹಾಕ್ಕೊತೀವಿ. ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟಾಗಿ ಚೆನ್ನಾಗಿ ನನಗೆ ಚಮಚಕ್ಕಿನ ತಿರುವಕ್ಕಿನ ಹಾಗೆ ಕುಕ್ಕರ್ಗೆ ತಿರುವುದು ಈಜಿ, ಹಾಗೆ ಮಾಡ್ತೀನಿ. ನಂತರ ರಾ ಚಿಕನನ್ನು ಹಾಕಿ ಚೆನ್ನಾಗಿ ಹಾಗೆ ನಾವು ಹೆಂಗೆ ಜೆಲ್ಲ ಅಳ್ಳಾಡಿಸ್ತೀವಲ್ಲ ಆ ಥರ ಮಾಡಿದ್ರೆ ಎಲ್ಲ ಕೆಳಗಿನ ಮ್ಯಾಗ ಎಲ್ಲ ಕಡೆ ಆಗ್ತದೆ. ಅದಕ್ಕೆ ಅದಕ್ಕೆ ಎಷ್ಟು ಬೇಕು ತಕ್ಕಷ್ಟು ಅಂದಾಜು ಉಪ್ಪು ಹಾಕೋದು. ನಾವು ಕೈ ಅಳತೆಯಲ್ಲಿಂದೇ ಹಾಕ್ತೀವಿ, ಸ್ಪೂನು ಗೀನಂತೇನಿಲ್ಲ. ನನ್ನ ಕಣ್ಣು ಅಳತೆಯಿಂದೇ ಹಾಕೋದು. ಅದಕ್ಕೆ ನೀರು ಹಾಕಿ ಬೇಯಿಸೋದಿಲ್ಲ, ಅದೇ ನೀರು ಬಿಟ್ಕೋತದೆ. ಉಪ್ಪು ಹಾಕಿ 1-2 ವಿಜಲ್ ಕುದಿಸಿದ್ರೆ ಅದೇ ಚೆನ್ನಾಗಿ ನೀರು ಬಿಟ್ಕೋತದೆ. ಈಗ ಮಸಾಲೆ ಅದು 1-2 ವಿಜಲ್ ಕುಗಲ್ತನ ನಾವೆಲ್ಲ ರೆಡಿ ಮಾಡ್ಕೋಬೇಕು. ಕಸಕಸಿ ಮತ್ತು ಕೊತ್ತಂಬರಿ ಬೀಜ, ಶಾಜೀರ, ಚಕ್ರ ಮಗ್ಗು ಸ್ವಲ್ಪ ಎಣ್ಣೆ ಹಾಕಿ ಆಗೋದು. ಯಾಕಂದರೆ ಸ್ವಲ್ಪ ದಪ್ಪ ಇರ್ತಲ್ಲ, ಚೆನ್ನಾಗಿ ಬೇಯಲ್ಲ. ಎಣ್ಣೆಗಾದರೆ ಸ್ವಲ್ಪ ಚೆನ್ನಾಗಿ ಬೇಯ್ತದೆ, ಅದು ಸುಡ್ತದೆ. ಇದು ಉಳಿಕೆವೆಲ್ಲ ಹಾಗೆ ಬೇಯಿಸ್ಕೊಂಡ್ರು ನಡೀತದೆ. ಗಟ್ಟಿ ಇದ್ದು ಆಗ ಒಂದು ಇಲೈಚಿ, ಒಂದು ಮಸಾಲ ಇಲೈಚಿ ಅಂತಾರೆ, ಕಪ್ಪು ಇಲೈಚಿನೂ ಅಂತಾರೆ. ಅದು ಸ್ವಲ್ಪ ಬಿಡಿಸಿ ಹಾಕೋಬೇಕಿಲ್ಲ, ಟಪ್ ಅಂತ ಹೊಡೆದು ಬಿಡ್ತದೆ ಎಣ್ಣೆಗೆ ಹಾಕಿ. 1 ಇಂಚು ಚಕ್ಕೆ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕೆಲವೊಂದು ಹಾಗೆ ಮಾಡೋದು ಸಣ್ಣ ಇದ್ದೆವು, ಸ್ವಲ್ಪ ದಪ್ಪ ಇದ್ದಿದ್ರೆ ಸೋರೆ ಎಣ್ಣೆ ಹಾಕಿ 1-4 ಲವಂಗ, 4 ಮೆಣಸು, ಅದು ಸ್ವಲ್ಪ ಎಣ್ಣೆ ಇರ್ತದಲ್ಲ ಅದ್ರಾಗೆ ಹಾಗೆ ಮಾಡ್ಕೋಬೋದು. ನಂತರ ಅದು ಕಲ್ಲು ಅಂತ ಇರ್ತದೆ, ನಾವು ಕಡೆ ಕಲ್ಲು ಅಂತೀವಿ, ನಿಮ್ಮ ಕಡೆ ಏನಂತೀರ ನೋಡ್ಕೊರೋದು. ಕಲ್ಲು ಅದೊಂದು ಸ್ವಲ್ಪ ಹಾಕಿ ಬೇಯಿಸೋದು. ನಂತರ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡಬೇಕು. ಹಾಕೊಂಡ್ಮೇಲೆ ಅದು ಚಿಕನ್ ಚೆಕ್ ಮಾಡ್ಕೋಬೇಕು. 1-2 ವಿಜಿಲ್ ಆದಮೇಲೆ ನೋಡ್ಕೋಬೇಕು, ಚೆನ್ನಾಗಿ ಬೇಯ್ದಿತ್ತಂದರೆ ಸರಿ. ಎತ್ತಿಟ್ಕೊಂಡು ಕೊಬ್ಬರಿ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ಬೇಕು. ಅದು ಭೀ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಮಾಡಿಕೊಂಡು ಏನು ಮಾಡಿಟ್ಕೊಂಡಿದ್ದೆಲ್ಲ ಬೇಯಿಸಿ ಅದರಲ್ಲೇ ಇದೆಲ್ಲ ಒಣ ಪದಾರ್ಥ ಅದೊಂದು ಸಪ್ರೇಟ್ ಇಟ್ಕೊಂಡು, ಮತ್ತು ಉಳ್ಳಾಗಡ್ಡಿ ಭೀ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ನೀಟಿಗೆ. ಅದು ಸ್ವಲ್ಪ ಮೆತ್ತಗಾಗಂಗೆ ಅಥವಾ ಕೆಂಪು ಬಣ್ಣ. ನಂತರ ಉಳ್ಳಾಗಡ್ಡಿ ಚೆನ್ನಾಗಿ ಆದಮೇಲೆ ತಕ್ಕೊಂಡು ಟೊಮೆಟೊ ಹಾಕಬೇಕು, ಇಲ್ಲ ತಕ್ಕೋಬೋದು. ಹಾಗೆ ಅದ್ರೊಳಗೆ ಹಾಕಿದ್ರೂ ನಡೀತದೆ. ನಾವು ಒಂದೊಂದ್ಸಲ ತಕ್ಕೊತೀವಿ, ಹಾಗೆ ಹಾಕ್ತೀವಿ. ಅದು 2 ಹಸಿವೆ ಇರ್ತಾವಲ್ಲ, ನಡೀತದೆ. ಇನ್ನೊಂಚೂರು ಮೆತ್ತಗಾಗ್ತದೆ. ನಂತರ ಕುಕ್ಕರ್ ತೆಗೆದು ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯ್ದಿತ್ತಂದ್ರೆ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಒಂದು ನಮಗೆ ತಕ್ಕಷ್ಟು ಖಾರ, ಒಂದು 4-5 ಸ್ಪೂನ್ ಹಾಕಿವಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು. ಅದು ಒಣದೇ ಒಂದು ಸಲ ಎಲ್ಲ ಹುರಿದಿಟ್ಕೊಂಡು ಮಸಾಲ ಒಣದೇ ಒಂದು ಸಲ ಪುಡಿ ಮಾಡ್ಕೊಂಡು ಬಿಡಬೇಕು. ಇಲ್ಲಾಂದರೆ ಎಲ್ಲ ಸೇರಿಸಿ ಹಸಿದೋದು ಆದ್ರೆ ಸಣ್ಣ ಆಗಂಗಿಲ್ಲ, ಅದು ದಪ್ಪ ಆಗ್ತದೆ. ಸ್ವಲ್ಪ ಸಣ್ಣ ಆದಮೇಲೆ ಇದು ಹಸಿದೇನು ಉಳ್ಳಾಗಡ್ಡಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿವೆಲ್ಲ ಅದು ಹಾಕಿ ಒಂದು ಸಲ ತಿರುಗಿಸ್ಬೇಕು. ಅದು ತರಿ ಆದ ನಂತರ ನೆಕ್ಸ್ಟ್ ಆಮೇಲೆ ನೀರು ಹಾಕೋತೀವಿ ನಾವು. ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲ ಸೇರಿಸಿ ಒಮ್ಮೆ ನೀರು ಹಾಕೋತಾರೆ. ಹಂಗೆ ಮಾಡಬಾರ್ದು. ಒಣದೊಂದು ಸಲ ಸಣ್ಣ ಮಾಡಿಸ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕಿ ಒಂದು ಸಲ ಮಾಡ್ಕೊಂಡು ನೆಕ್ಸ್ಟ್ ನೀರು ಹಾಕಿ ಮಾಡಿದ್ರೆ ಫೈನ್ ಪೇಸ್ಟ್ ಆಗ್ತದೆ, ನುಣ್ಣಗೆ ಆಗ್ತದೆ. ಅದು ನೋಡ್ರಿ ಹೆಂಗಾಗೈತೆ, ಈ ಥರ ನುಣ್ಣಗಾಗ್ತದೆ. ಎಲ್ಲ ಒಮ್ಮೆ ಹಾಕಿದಾಗ ಏನಾಗ್ತದೆ, ಕಡ್ಚಿರ್ತದೆ. ಅದು ರಸ ಚೆನ್ನಾಗಿ ಬರಲ್ಲ, ಅದು ಕುದ್ದಿದ ಮೇಲೆ. ಅದು ಹಾಕಿ ಚೆನ್ನಾಗಿ ತಿರುಗಬೇಕು. ತಿರುವಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದೆಲ್ಲ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ನೀರು ಹಾಕಿ ತಿರುವಿ ಮುಚ್ಚಿ 1 ವಿಜಲ್ ಕೂಗಿಸ್ಬೇಕು. ಇಲ್ಲ ಸ್ವಲ್ಪ ಉದ್ದೂರು ನಡೀತದೆ. ತೆಗೆದು ಸ್ವಲ್ಪ ಎಲ್ಲ ನೀವು ಉಪ್ಪು ಗಿಪ್ಪು ಏನೋ ಕಡಿಮೆ ಅನಿಸಿತ್ತಂದ್ರೆ ಅದು ಸ್ವಲ್ಪ ನೋಡ್ಕೊಂಡು ಮತ್ತೊಂದು ಇಟ್ಟು ಹಾಕಿಸಿಂದ್ರೆ ತಿರುಗಿಸಿಂದ್ರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮ್ಯಾಗ ಹಾಕೋದು. ಅಂದರೆ ಮೊದಲು ಹಾಕ್ಬೋದು ಮಿಕ್ಸರ್ದಾಗ ಹಾಕಾಗ ಅವಾಗ ಒಂದು ಸ್ವಲ್ಪ. ನೆಕ್ಸ್ಟ್ ಚೆನ್ನಾಗಿ ಕಾಣಕ್ಕೆ ಮ್ಯಾಗ ಒಂದು ಸ್ವಲ್ಪ ಈಗ ಕಟ್ ಮಾಡಾಕಿ ಚೆಕ್ ಮಾಡ್ಕೊಂಡು ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಂಡು ರೆಡಿ ಆಯ್ತು ಚಿಕನ್.
ಚೆನ್ನಾಗಿ ಆಗಿದೆ. ಟೇಸ್ಟ್ ಮಾಡಿ ನಿಮ್ಮ ಫ್ಯಾಮ್ಲಿಗೂ ಕೂಡ ಮಾಡಿ ತೋರಿಸಿ.